ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ಬೇರು ಅಕಾಡೆಮಿ. ಸೊ ಈ ಕ್ವಶನ್ ನೋಡಿ, ಬೇಸ್ಡ್ ಆನ್ ಲೈಕ್ ಟ್ರಿಪಲ್ ಇಂಟಗ್ರೇಷನ್ ಅಂತ ಅಂದ್ಬಿಟ್ಟು ಇಂಟಿಗ್ರಲ್ ಕ್ಯಾಲ್ಕುಲಸಲ್ಲಿ ಬರುತ್ತೆ ನಿಮಗೆ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಕೂಡ ಹೌದು. ಸೊ ಕೇರ್ಫುಲ್ಲಾಗಿ ನೋಡಿ. ಇವ್ಯಾಲ್ಯುಯೇಟ್ ಇಂಟಿಗ್ರಲ್ ಲಿಮಿಟ್ಸ್ ಮೈನಸ್ ಸಿ ಟು ಸಿ, ಮೈನಸ್ ಬಿ ಟು ಬಿ, ಮೈನಸ್ ಎ ಟು ಎ ಇನ್ ಎ ಬ್ರಾಕೆಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಡಿ ಝೆಡ್ ಡಿ ವೈ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಯಾವುದು, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಡಿ ಝೆಡ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಇಂಟಿಗ್ರಲ್ ಏನಾಗಿರುತ್ತೆ, ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಎ, ಝೆಡ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಎ ಅಂತಂದ್ಬಿಟ್ಟು. ದೆನ್ ಇಲ್ಲಿ ಡಿ ವೈ ಬಂದಿದೆ ಅಂತಂದರೆ ಈ ಸೆಕೆಂಡ್ ಇಂಟಿಗ್ರಲ್ ಏನಾಗಿರುತ್ತೆ, ವೈ ಈಸ್ ಈಕ್ವಲ್ ಟು ಮೈನಸ್ ಬಿ, ವೈ ಈಸ್ ಈಕ್ವಲ್ ಟು ಎ. ಓಕೆ, ಲಾಸ್ಟಲ್ಲಿ ಎಕ್ಸ್ ಇತ್ತು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಇಂಟಗ್ರಲ್ಲು ಎಕ್ಸ್ ಲಿಮಿಟ್ಸ್ ಆಗಿರುತ್ತೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಬ್ರಾಕೆಟ್ ಆದಮೇಲೆ ಬರ್ತಕ್ಕಂಥ ಫಸ್ಟ್ ಇಲ್ಲಿ ಡಿ ಝೆಡ್ ಇತ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಇಂಟಿಗ್ರಲ್ನ ನಾವು ಏನಂತ ತಗೋಬೇಕು, ಇಲ್ಲಿರ್ತಕ್ಕಂಥದ್ದನ್ನು ಝೆಡ್ ಈಸ್ ಈಕ್ವಲ್ ಟು ಅಂದರೆ ಲಿಮಿಟ್ಸ್ನ ನಾವು ಝೆಡ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾದಮೇಲೆ ಈ ಲಿಮಿಟ್ಸ್ನ ಹಾಕಬೇಕು. ದೆನ್ ನೆಕ್ಸ್ಟ್ ಇಲ್ಲಿ ಡಿ ವೈ ಇದೆ, ಮೀನ್ಸ್ ಈ ಡಿ ವೈ ಅಂತಂದ್ರೇನು, ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಂಟಿಗ್ರಲ್ ಲಿಮಿಟ್ಸ್ಗಳನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ಡಿ ಎಕ್ಸ್ ಬಂದಿದೆಯಾ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡಿದಾದಮೇಲೆ ಎಲ್ಲೆಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ ಈ ಲಿಮಿಟ್ಸ್ನ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ನಾನು ಇದನ್ನು ನೀಟಾಗಿ ಬರ್ಕೊಂಡಿದ್ದೀನಿ. ಫೈನ್. ಸೊ ಇಲ್ಲಿ ಡಿ ಝೆಡ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಝೆಡ್ ನಾನು ಇಂಟಿಗ್ರೇಷನ್ ಮಾಡ್ತೀನಿ. ಈಗ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಷನ್ ಮಾಡುವಾಗ ಎಕ್ಸ್ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ. ಸೊ ಈಗ ನೀವು ನೋಡಿರ್ತೀರ, ಇಂಟಿಗ್ರೇಷನ್ ಆಫ್ ಎ 1 ಏನಾಗುತ್ತೆ, ಎಕ್ಸ್ ಆಗುತ್ತೆ. ಅದೇ ಥರ ಇಂಟಿಗ್ರೇಷನ್ ಆಫ್ 2 ಏನಾಗುತ್ತೆ, 2 ಎಕ್ಸ್ ಆಗುತ್ತೆ. ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ರೆ, ಅದೇ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಾ ಇರೋದ್ರಿಂದ, ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಾ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಆದರೆ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಝೆಡ್ ಅಥವಾ ಝೆಡ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದೇ ಥರ ಪ್ಲಸ್ ವೈ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ. ಸೊ ಈಗ ನಾವು ವೈ ಸ್ಕ್ವೇರ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಟ್ ಮಾಡಿದ್ರೆ ಝೆಡ್ ವೈ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಝೆಡ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಝೆಡ್ ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ. ಫೈನ್. ಈಗ ಎಲ್ಲೆಲ್ಲಿ ಝೆಡ್ ಇದೆಯೋ ಅಲ್ಲಿ ಈ ಲಿಮಿಟ್ಸ್ ಹಾಕಬೇಕಲ್ವಾ. ಸಿ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಎ ಟು ಎ ಅಂತ ಇದೆ. ಸೊ ಇಲ್ಲೂ ನೋಡಿ, ಎಲ್ಲೆಲ್ಲಿ ಝೆಡ್ ಇದೆಯೋ ನಾನಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿದ್ದೀನಿ. ಇಲ್ಲಿ ಝೆಡ್ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟು. ಸೊ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಕೊಂಡ್ಬಿಟ್ಟು ಅಪ್ಪರ್ ಲಿಮಿಟ್ ಏನಿದೆ, ಇಲ್ಲಿ ಎ ಇದೆ. ಸೊ ಎ ಹಾಕ್ತಾಯಿದ್ದೀನಿ ಮೈನಸ್, ಮತ್ತು ಈಗ ಲೋವರ್ ಲಿಮಿಟ್ ಏನಿದೆ ಮೈನಸ್ ಎ ಇದೆ. ನಾನು ಇದನ್ನು ಬ್ರಾಕೆಟ್ ಒಳಗಡೆ ಬರ್ಕೋತಾ ಇದ್ದೀನಿ. ಕೆಲವೊಬ್ಬರು ಏನು ಮಾಡಿಬಿಡ್ತೀರಾ, ಈ ಮೈನಸ್ನ ಬರೆಯೋದು ಮರ್ತು ಬಿಡ್ತೀರಾ. ಸೊ ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್. ಇಲ್ಲಿ ಎ ಮೈನಸ್ ಆಫ್ ಮೈನಸ್ ಎ ಆಗುತ್ತೆ ಇದು. ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್, ಅಗೇನ್ ಇಲ್ಲಿ ಝೆಡ್ ಇದೆ. ಅಪ್ಪರ್ ಲಿಮಿಟ್ ಈಸ್ ಎ ಮೈನಸ್ ಲೋವರ್ ಲಿಮಿಟ್ ಈಸ್ ಮೈನಸ್ ಎ. ಅಗೇನ್ ಐ ಆಮ್ ರೈಟಿಂಗ್ ಇನ್ ಎ ಬ್ರಾಕೆಟ್. ದೆನ್ ಪ್ಲಸ್ ಇಲ್ಲಿ ಝೆಡ್ ಕ್ಯೂಬ್ ಬೈ 3 ಅಂತ ಇದೆಯಲ್ವಾ, ಇಲ್ಲಿ 1/3ನ ಹೊರಗಡೆ ತೊಗೊಂಡ್ಬಿಟ್ಟು ಈಗ ಝೆಡ್ ಕ್ಯೂಬ್ ಇದೆಯಲ್ಲ, ಇಲ್ಲಿ ಎ ಕ್ಯೂಬ್ ಮೈನಸ್ ಇನ್ ಎ ಬ್ರಾಕೆಟ್ ಮೈನಸ್ ಎ ಕ್ಯೂಬ್ ಅಂತ ಹಾಕಿದ್ದೀನಿ. ಓಕೆ, ಏಕೆಂದರೆ ಎ ಕ್ಯೂಬ್ ಮೈನಸ್ ಬ್ರಾಕೆಟ್ ಒಳಗಡೆ ಮೈನಸ್ ಎ ಆಫ್ ಹೋಲ್ ಕ್ಯೂಬ್. ಓಕೆನಾ? ಸೊ ಇದನ್ನು ಮರಿಬೇಡಿ, ಇದನ್ನು ಮಾಡ್ಕೊಳ್ಳೋದು ನಾವು. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಎ ಪ್ಲಸ್ ಎ ಈಸ್ 2a. ಸೊ ಆ 2aನ ಈ ಎಕ್ಸ್ ಸ್ಕ್ವೇರ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ದಿಸ್ ಈಸ್ 2a ಎಕ್ಸ್ ಸ್ಕ್ವೇರ್. ಪ್ಲಸ್ ಅಗೇನ್ ಹಿಯರ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಸೊ 2a ಆಗುತ್ತೆ. 2a ಇಂಟು ವೈ ಸ್ಕ್ವೇರ್ ಈಸ್ 2a ವೈ ಸ್ಕ್ವೇರ್. ಹಾಗೆ ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಎ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಏನಾಗುತ್ತೆ, 2a ಕ್ಯೂಬ್ ಆಗುತ್ತೆ. ಆ 2a ಕ್ಯೂಬ್ಗೆ ಮಲ್ಟಿಪ್ಲೈ ಬೈ 1/3 ಮಾಡಿ. ಸೊ 2/3 a ಕ್ಯೂಬ್ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ನೀವು ಮಾಡಿದ್ದೇನೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಷನ್ ಆಗೋಯಿತು. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಡಿ ವೈ ಇದೆ, ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಅಗೇನ್ ವಿತ್ ರೆಸ್ಪೆಕ್ಟ್ ಟು ವೈಗೆ ಮಾಡಬೇಕಾದ್ರೆ ಏನಾಗುತ್ತೆ, 2a ಎಕ್ಸ್ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡ್ಕೋತಾರೆ, 2a ಎಕ್ಸ್ ಸ್ಕ್ವೇರ್ ದೇ ವಿಲ್ ರೈಟ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಇಂಟಿಗ್ರೇಷನ್ ಆಫ್ 1 ಏನಾಗ್ತಿತ್ತು ವಿತ್ ರೆಸ್ಪೆಕ್ಟ್ ಟು ವೈ ಆಗ್ತಿತ್ತಲ್ವಾ. ಸೊ ಅದೇ ಥರ ಇಲ್ಲಿನೂ ಏನು ಮಾಡಬೇಕು, ಇದಿಷ್ಟು ಕಾನ್ಸ್ಟೆಂಟ್ಸ್ ಆದರೆ ಇಂಟಿಗ್ರೇಷನ್ ಅನ್ನೋದೇನೋ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದ್ರಿಂದ ಇಲ್ಲಿ ವೈ ಬರುತ್ತೆ. ಪ್ಲಸ್ ಇಲ್ಲಿ 2a ಆ್ಯಸ್ ಇಟ್ ಈಸ್ ವೈ ಸ್ಕ್ವೇರ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದ್ರೆ ಏನು, ವೈ ಕ್ಯೂಬ್ ಬೈ ಡಿವೈಡೆಡ್ ಬೈ 3 ಪ್ಲಸ್ 2/3 ಆ್ಯಸ್ ಇಟ್ ಈಸ್ ಎ ಕ್ಯೂಬ್ ಆ್ಯಸ್ ಇಟ್ ಈಸ್, ಬಿಕಾಸ್ ಇದಿಷ್ಟು ಕಾನ್ಸ್ಟೆಂಟು. ಸೊ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಫಾರ್ ಎ ಕಾನ್ಸ್ಟೆಂಟ್ ಅಂತಂದ್ರೆ ಏನು, ವೈ ಎ ಬರುತ್ತೆ ಅಲ್ವಾ. ಸೊ ಇಲ್ಲಿ ವೈ ಬರ್ದಿದ್ದೀರಾ. ಈಗ ಇದಕ್ಕೆ ಲಿಮಿಟ್ಸ್ ಏನಾಗಬೇಕು, ಮೈನಸ್ ಬಿ ಟು ಬಿ ಅಂತ ಇದೆ ಅಲ್ಲ. ಸೊ ಎಲ್ಲೆಲ್ಲಿ ವೈ ಇದೆಯೋ ಅಲ್ಲಿ ಅಪ್ಪರ್ ಲಿಮಿಟ್ ಬಿ ಹಾಕಿ, ಮೈನಸ್ ಲೋವರ್ ಲಿಮಿಟ್ ಮೈನಸ್ ಬಿ ಹಾಕಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಸೇಮ್ ಇದನ್ನೇ ಪ್ರೀವಿಯಸ್ ಏನು ಬರ್ಕೊಂಡಿದ್ದೀನಿ ಅದನ್ನೇ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಈಗ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದ್ವಲ್ವಾ, ಇಲ್ಲಿ 2a ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೆದ್ಬಿಟ್ಟು ವೈ ಪ್ಲೇಸಲ್ಲಿ ಏನಾಗ್ತಾ ಇದ್ದೀನಿ,
ಬಿ ಮೈನಸ್ ಆಫ್ ಮೈನಸ್ ಬಿ ಮೀನ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಪ್ಲಸ್ ಇಲ್ಲಿ 2a/3 ಕಾಮನ್ ತೆಗೆದುಬಿಟ್ಟು y ಕ್ಯೂಬ್ ಇರೋ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬಿಕಾಸ್ ಅಪ್ಪರ್ ಲಿಮಿಟ್ ಈಸ್ ಬಿ ಲೋವರ್ ಲಿಮಿಟ್ ಈಸ್ ಮೈನಸ್ ಬಿ ಅಲ್ವಾ, ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿದ್ದೀನಿ ಪ್ಲಸ್ 2/3 ಆಸ್ ಇಟ್ ಈಸ್ ಎ ಕ್ಯೂಬ್ ಆಸ್ ಇಟ್ ಈಸ್ y ಬರೆಯೋ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ದೀನಿ. ಓಕೆನಾ, ಅಗೇನ್ ಹಿಯರ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಬಿ ಪ್ಲಸ್ ಬಿ ಏನಾಗುತ್ತೆ 2b ಆಗುತ್ತಲ್ವಾ, ಸರ್ಮೌಂಟ್ ಬಿ ಪ್ಲಸ್ ಬಿ ಏನಾಗುತ್ತೆ 2b ಆಗುತ್ತೆ. ಆ 2 2s 4ab ಸ್ಕ್ವಯರ್. ಓಕೆ, ಅದೇ ಥರ ಇಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2b ಕ್ಯೂಬ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತೀರಾ, ಏನೋ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಂದರೆ b⁴ ಅಂತ ಬರೀತೀರಾ. ನೋ, ಇಟ್ ಈಸ್ ರಾಂಗ್. ಯಾವಾಗ ಪವರ್ಗಳು ಸೇಮ್ ಇರುತ್ತವೋ ಆವಾಗ ಬೇಸ್ಗಳನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ 2b ಕ್ಯೂಬ್. ಓಕೆ, ಏನಾಗುತ್ತೆ 2b ಕ್ಯೂಬ್ ಆಗುತ್ತೆ. ದೆನ್ ಇಲ್ಲಿ 2/3 a ಕ್ಯೂಬ್ b ಮೈನಸ್ ಆಫ್ ಮೈನಸ್ ಅಂದರೆ ಅಗೇನ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2b ಆಗುತ್ತೆ. 2 2s 4b a ಕ್ಯೂಬ್ ಬೈ 3 ಇಲ್ಲಿ ಬಂದಿದೆ ನೋಡಿ. ದೆನ್ ಇನ್ ದ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಬೇಕಲ್ವಾ ಇಂಟಿಗ್ರೇಷನ್ನು. ಸೊ ಇಲ್ಲಿ 4ab ಆ್ಯಸ್ ಇಟ್ ಈಸ್ x² ಇಂಟಿಗ್ರೇಷನ್ ಏನು ವಿತ್ ರೆಸ್ಪೆಕ್ಟ್ ಟು x ಕ್ಯೂಬ್ ಬೈ 3 ಪ್ಲಸ್ 4/3 a ಕ್ಯೂಬ್ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್, ಈಗ ಪ್ರೀವಿಯಸ್ ಹೇಳ್ಕೊಟ್ನಲ್ವಾ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು y ಅಂತಂದರೆ ಅದು ಇಂಟಿಗ್ರೇಷನ್ ಅಂದರೆ dy ಆಗ್ತಾ ಇತ್ತಲ್ವ, ಅಂದರೆ y ಬರಿತಾ ಇದ್ವಿ. ಅದೇ ಥರ ಇಲ್ಲಿ dx ಇದೆ ಅಂದರೆ ಇಲ್ಲಿ ಏನು ಬರುತ್ತೆ, ಒಂದು x ಬರುತ್ತೆ ಅಷ್ಟೇ. ಪ್ಲಸ್ 4/3 a ಕ್ಯೂಬ್ b ಆ್ಯಸ್ ಇಟ್ ಈಸ್ ಅಗೇನ್ ಇಂಟಿಗ್ರೇಷನ್ ಆಫ್ ಎ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು dx ಅಂತಂದರೆ ಅಗೇನ್ x ಬರುತ್ತೆ. ಈಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಅಪ್ಪರ್ ಲಿಮಿಟ್ ಸಿ ಬರೀರಿ, ಲೋವರ್ ಲಿಮಿಟ್ ಮೈನಸ್ ಸಿ ಹಾಕಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅಪ್ಪರ್ ಲಿಮಿಟ್ ಈಸ್ ಸಿ ಕ್ಯೂಬ್ ಮೈನಸ್ ಆಫ್ ಲೋವರ್ ಲಿಮಿಟ್ ಈಸ್ ಮೈನಸ್ ಸಿ ಹೋಲ್ ಕ್ಯೂಬ್ ಪ್ಲಸ್ 4/3 a ಕ್ಯೂಬ್ ಅಪ್ಪರ್ ಲಿಮಿಟ್ ಈಸ್ ಸಿ ಲೋವರ್ ಲಿಮಿಟ್ ಈಸ್ ಮೈನಸ್ ಸಿ ಪ್ಲಸ್ 4/3 a ಕ್ಯೂಬ್ b ಅಪ್ಪರ್ ಲಿಮಿಟ್ ಈಸ್ ಸಿ ಮೈನಸ್ ಆಫ್ ಲೋವರ್ ಲಿಮಿಟ್ ಈಸ್ ಮೈನಸ್ ಸಿ ಅಂತ ಬರ್ಕೊಳ್ಳಿ. ಓಕೆ, ನಾವು ಹಿಯರ್ ಯು ಸಿ ಮೈನಸ್ ಸಿ ಹೋಲ್ ಕ್ಯೂಬ್ ಅಂತಂದರೆ ಅಗೇನ್ ಮೈನಸ್ ಸಿನೇ ಬರುತ್ತೆ. ಬಿಕಾಸ್ ಒಂದು ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ನಂಬರಿನ ಹೋಲ್ ಕ್ಯೂಬ್ ಏನಿರುತ್ತಲ್ಲ, ಈಗ ಕ್ಯೂಬ್ ಅಂತಂದ್ರೆ ಆಡ್ ನಂಬರು. ಓಕೆ, ನೆಗೆಟಿವ್ನ ಪವರ್ ಆಡ್ ಇತ್ತು ಅಂತಂದರೆ ಅಗೇನ್ ವ್ಯಾಲ್ಯೂ ವಿಲ್ ಬಿ ಇನ್ ನೆಗೆಟಿವ್. ಓಕೆ, ಇವಾಗ -1 ಸ್ಕ್ವಯರ್ ಅಂತ ಬಂದಿದ್ರೆ -1 ಇಂಟು ಮೈನಸ್ ಈಸ್ +1 ಆಗುತ್ತೆ. ಬಟ್ ಅದೇ -1 ಹೋಲ್ ಕ್ಯೂಬ್ ಅಂತ ಬಂದಿದ್ರೆ ಅಗೇನ್ -1 ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಮೈನಸ್ ಸಿ ಹೋಲ್ ಕ್ಯೂಬ್ ಈಸ್ ಅಗೇನ್ ಮೈನಸ್ ಸಿ ಆಗುತ್ತೆ. ದಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಸೊ ದಿಸ್ ಈಸ್ 2c ಕ್ಯೂಬ್. ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 4s 8 ಡಿವೈಡೆಡ್ ಬೈ 3 ab c ಕ್ಯೂಬ್ ಆಗುತ್ತೆ. ಪ್ಲಸ್ ಇಲ್ಲಿ 4/3 ab ಕ್ಯೂಬ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2c ಆಗುತ್ತೆ. 2 4s 8 ನಥಿಂಗ್ ಬಟ್ 8/3 ab ಕ್ಯೂಬ್ c. ದೆನ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಅಗೇನ್ 2c ಆಗುತ್ತೆ. 2 4s 8 8/3 a ಕ್ಯೂಬ್ b c. ಇಲ್ಲಿ ನಾನು ಏನು ಕಾಮನ್ ತೆಗಿಬೋದು, ಇಲ್ಲೂ 8/3 ಇದೆ, 8/3 ಇದೆ, 8/3 ಇದೆ. ಹಾಗೆ ಎ ಇದೆ, ಬಿ ಇದೆ, ಎಲ್ಲದರಲ್ಲೂ ಎ ಬಿ ಸಿ ಇದೆ. ನಾನು ಅದಕ್ಕೆ ಏನು ಮಾಡ್ಕೋತೀನಿ, 8/3 a b c ಅನ್ನೋದನ್ನು ಕಾಮನ್ ತಗೋತೀನಿ. ಓಕೆ, ಸೊ ನೋಡಿ ಇಲ್ಲಿ 8/3ನ ಕಾಮನ್ ತೆಗೆದುಬಿಟ್ಟು ಎ ಬಿ ಸಿ ಅನ್ನೋದನ್ನು ಕಾಮನ್ ತೆಗೆದುಬಿಟ್ರೆ ನಮಗೆ ಪ್ರತಿ ಟರ್ಮಲ್ಲಿ ಏನು ಉಳಿಯುತ್ತೆ, ಜಸ್ಟ್ c² ಪ್ಲಸ್ b² ಪ್ಲಸ್ a² ಉಳಿಯುತ್ತೆ. ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿ ನೋಡಿದ್ರೂ ನಿಮಗೆ ಪ್ರೀವಿಯಸ್ ಏನಿರುತ್ತಲ್ಲ ಇದೇ ಲೈನ್ ಬಂದಿರುತ್ತೆ. ಓಕೆ, ಆ ಥರ ಕಾಮನ್ ತೆಗೆದುಬಿಟ್ಟು ಬರ್ತಿದ್ದೀನಿ. ಫೈನ್. ಸೊ ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ನೀಟಾಗಿ ಫಸ್ಟ್ ಏನು ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ದಟ್ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಮಾಡುವಾಗ ಕೇರ್ಫುಲ್, ಕಾನ್ಸ್ಟೆಂಟ್ ಇದೆಯಾ, ಯಾವ ಥರ ಇದೆ ಅಂತ ನೋಡಿಬಿಟ್ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿ. ದೆನ್ ನೆಕ್ಸ್ಟ್ ಇಂಟಿಗ್ರಲ್ ಏನಿದೆ ವಿತ್ ರೆಸ್ಪೆಕ್ಟ್ ಟು y ಇದೆ ಅಂತಂದರೆ ಡೂ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು y. ದೆನ್ ಅಪ್ಲೈ ದ ಲಿಮಿಟ್ಸ್. ದೆನ್ ಲಾಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡಿ ದೆನ್ ಅಪ್ಲೈ ದಿಸ್ ಫಸ್ಟ್ ಮೀನ್ಸ್ ಇಲ್ಲಿರ್ತಕ್ಕಂಥ ಲಿಮಿಟ್ಸ್ಗಳನ್ನು ಅಪ್ಲೈ ಮಾಡಿ. ಓಕೆ, ಫೈನ್. ಥ್ಯಾಂಕ್ ಯು ಗೈಸ್.